ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಜೊತೆಗೆ ಗಣ್ಯಾತಿ ಗಣ್ಯರು ಇವತ್ತಿನ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ನಡ್ಕೊಳ್ತಾ ಇರುವಂಥ ಪರಿ ಇದೆಯಲ್ಲ, ಅದು ನಿಜಕ್ಕೂ ಭಾಳ ವಿಭಿನ್ನ. ಅಂದರೆ ಹಿಂದೆ ಯಾರೂ ಕೂಡ ಈ ಥರ ಮಾಡಿರಲಿಲ್ಲ. ನಾವೆಲ್ಲ ನೋಡಿದ್ದೀವಿ. ಪದಗ್ರಹಣ ಸಮಾರಂಭ ಇರುತ್ತೆ, ಬರ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಅದಾದ ನಂತರದಲ್ಲಿ ಭಾಷಣ ಮಾಡ್ತಾರೆ ಅಥವಾ ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನೇರವಾಗಿ ಪ್ರಮಾಣ ವಚನಕ್ಕೆ ಸಹಿ ಮಾಡಿದ ನಂತರದಲ್ಲಿ ವಿಧಾನಸೌಧಕ್ಕೆ ಹೋಗ್ತಾರೆ. ತಮ್ಮ ಕಚೇರಿ ಏನಿರುತ್ತೆ, CM ಕಚೇರಿ ಏನಿರುತ್ತೆ, ಅಲ್ಲಿಗೆ ನಮಸ್ಕಾರ ಮಾಡೋದು ಅಥವಾ ಪೂಜೆ ಪುನಸ್ಕಾರ ಸಲ್ಲಿಸೋದು, ಈ ಥರದ್ದೆಲ್ಲ ನಾವು ನೋಡಿರ್ತೀವಿ. ಬಟ್ ಕಾಲ್ನಡಿಗೆಯಲ್ಲಿ ಹೋಗಿದ್ದಾಗಿರ್ಬೋದು ಅಥವಾ ಪ್ರತಿಯೊಬ್ಬರೂ ಹೋಗಿ ತಾವೇ ಅವರನ್ನು ಖುದ್ದಾಗಿ ಮಾತನಾಡಿಸಿ ಎಲ್ಲರೂ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅಂತೇಳಿ ಅವ್ರಿಗೆ ವಿಶ್ ಮಾಡಿದಾಗಿರ್ಬೋದು, ಜೊತೆಗೆ ಅವರನ್ನು ವಿಚಾರಿಸಿದಾಗಿರ್ಬೋದು, ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಈ ದಿನಕ್ಕೋಸ್ಕರ ಎಷ್ಟರ ಮಟ್ಟಿಗೆ ವೆಯ್ಟ್ ಮಾಡ್ತಾಯಿದ್ರು ಅಂತೇಳಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಅಭಿಮಾನಿಗಳ ನಿರೀಕ್ಷೆ ಕೂಡ ಇತ್ತು. ಅದರಲ್ಲೂ ಹೇಳಿ ಕೇಳಿ 2023ರ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ನಂತರದಲ್ಲಿ ಇನ್ನುಳಿದ 2.5 ವರ್ಷ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು CM ಆಗಲೇಬೇಕು ಅನ್ನುವಂಥ ಆಸೆಗಳನ್ನು ಇಟ್ಕೊಂಡಿದ್ದಂಥ ಅಭಿಮಾನಿಗಳ ಆ ಒಂದು ಆಸೆ ಕೂಡ ಇವತ್ತು ನೆರವೇರಿದೆ. ಬಟ್ ಈಗಿರುವಂಥದ್ದು ಜವಾಬ್ದಾರಿ, ನಾ ಹೇಳ್ತಾ ಇದ್ದಲ್ಲ, ಸಹಜವಾಗಿ ಜವಾಬ್ದಾರಿ ಹೆಚ್ಚಾಗಿದೆ. ಬಿಕಾಸ್ ಈಗ DCM ಆಗಿ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೇಗೆ ಒಂದು ರೀತಿ ಬ್ಯಾಕ್ ಬೋನ್ ಆಗಿ ನಿಂತಿದ್ರು ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹೇಗೆ ಬ್ಯಾಕ್ ಬೋನ್ ಆಗಿದ್ರು ಡಿ ಕೆ ಶಿವಕುಮಾರ್ ಅವರು, ಈಗ ಒಂದು ಹಂತ ಮೇಲಕ್ಕೆ ಹೋಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ, ರಾಜ್ಯದ ದೊರೆ ಆಗಿದ್ದಾರೆ. ಸಹಜವಾಗಿ ಎಕ್ಸ್ಪೆಕ್ಟೇಷನ್ಗಳು ಇದ್ದೇ ಇರುತ್ತೆ, ಯಾವ ರೀತಿಯಾದಂಥ ಆಡಳಿತ ನೀಡ್ತಾರೆ. ಬಹುಶಃ ಎಲ್ಲರೂ ಕೂಡ ಅವರಿಗೆ ಹೇಳ್ತಾ ಇರೋದು ಅಥವಾ ವಿಶ್ ಮಾಡ್ತಾ ಇರೋದು ಕೂಡ ಅದೇನೆ, ಉತ್ತಮವಾದಂಥ ಆಡಳಿತ ನೀಡಲಿ, ಆಮೇಲೆ ಜನಪರವಾದಂಥ ಆಡಳಿತವನ್ನು ನೀಡಲಿ, ಅಂದರೆ ಅಭಿವೃದ್ಧಿ ಕೆಲಸಗಳಿಂದ ಚೆನ್ನಾಗಾಗಲಿ. ಬಟ್ ಯಾವುದೇ ಸಂದರ್ಭದಲ್ಲಾಗಿರ್ಬೋದು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಒಂದು ನಡೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಾಯಕರಿಗೆ ಆಗಿರ್ಬೋದು ಅಥವಾ ರಾಜ್ಯ ರಾಜಕಾರಣದಲ್ಲಾಗಿರ್ಬೋದು ಒಂದು ದೊಡ್ಡ ಮೆಸೇಜ್ ಪಾಸ್ ಮಾಡೋದಂಥ ಲೆಕ್ಕಾಚಾರ ಇದು. ಬಟ್ ಇದನ್ನು ಒಂದು ಆ್ಯಂಗಲಲ್ಲಿ ನೋಡ್ಬೋದು. ಇನ್ನೊಂದು ಹೇಳಿ ಕೇಳಿ ಮಹಾನ್ ದೈವ ಭಕ್ತ ಆಗಿರುವಂಥ ಕಾರಣಕ್ಕಾಗಿ ತಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಸದಾ ದೇವರು ದಿಂಡ್ರು ಅಂತೇಳಿ ಅವರು ಪ್ರಾರ್ಥನೆ ಮಾಡ್ತಿರ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಿರ್ತಾರೆ. ಅಂದರೆ ಅಷ್ಟು ನಂಬಿಕೆ ಇಟ್ಟಿರುವಂಥ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಪ್ರತಿಯೊಂದು ಅದರಲ್ಲೂ ಈ ಪ್ರಮಾಣ ವಚನ ಸ್ವೀಕಾರ ಆದ ನಂತರದಲ್ಲಿ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರಿಗೂ ಒಂದು ರೀತಿ ಬೂಸ್ಟ್ ಅದು. ಆಮೇಲೆ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಸಿಂಪಲ್ಲು, ಜೊತೆಗೆ ಸಾಕಷ್ಟು ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಅಧಿಕಾರ ಬಂದ ಮೇಲೆ ಒಂಥರ ಬೇರೆ ರೀತಿ ನಡ್ಕೊಳ್ತಾರೆ, ಏನೋ ಒಂದು ಆ ಥರದ್ದೆಲ್ಲ ಇಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವರು ಕ್ಲಿಯರಾಗಿ ಒಂದು ಮೆಸೇಜ್ ಅಂತೂ ಪಾಸ್ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಾದಂಥ ಆಡಳಿತವನ್ನು ನೀಡ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ರಾಜ್ಯದ ಜನರು ಇಟ್ಕೊಂಡಿದ್ದಾರೆ. ಬಿಕಾಸ್ ಇಡೀ ರಾಜ್ಯದ ಜನ ಈ ಒಂದು ದಿನಕ್ಕಾಗಿ ಕಾಯ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನು ನೋಡಬೇಕು ಅಂತೇಳಿ. ಆ ದಿನ ಆ ಗಳಿಗೆ ಬಂದಿದ್ದಾಯಿತು. 4:05 ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅದಾದ ನಂತರದಲ್ಲಿ ವಿಧಾನಸೌಧಕ್ಕೆ ಬಂದು ಕಾಲ್ನಡಿಗೆಯ ಮೂಲಕ ಎಲ್ಲ ಅಲ್ಲಿರುವಂಥ ಪ್ರತಿಮೆಗಳಿಗೆ ಪುಷ್ಪಾರ್ಚನೆ ಮಾಡೋದರ ಮೂಲಕ ಒಂದು ಗೌರವವನ್ನು ಸಮರ್ಪಿಸಿದ್ದಾರೆ ನೂತನ ಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು. ಇವತ್ತು ಹೊಸ ಸಂಪುಟ ಅಸ್ತಿತ್ವಕ್ಕೆ ಬಂದಿದೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ, ಇವಾಗ ಡಾಕ್ಟರ್ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ, ಇನ್ನೂ 12 ಜನ ಮಂತ್ರಿಗಳು. ಅದರಲ್ಲಿ ಯತೀಂದ್ರ ಅವರು ಒಬ್ಬರು ಬಿಟ್ಟರೆ ಉಳಿದಿರ್ತಕ್ಕಂಥವರೆಲ್ಲ ಹಿಂದಿನ ಕ್ಯಾಬಿನೆಟ್ಟಲ್ಲಿ ಇದ್ದಂಥವ್ರೆ. ಇನ್ನೂ 20 ಜನಕ್ಕೆ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಯುವಕರಿಗೆ ಮತ್ತು ಈಗ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರಿಗೆ 4-5 ಬಾರಿ ಗೆದ್ದಂಥವ್ರಿದ್ದಾರೆ, ಅವರಿಗೆಲ್ಲ ಅವಕಾಶ ಹೈಕಮಾಂಡ್ ಮಾಡಿಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಖಾತೆ ಬಗ್ಗೆ ಇನ್ನೂ ಗೊತ್ತಿಲ್ಲ. ಮುದ್ರಾ ಇಲಾಖೆ ನಿಭಾಯಿಸಿದ್ರಿ, ಸಾರಿಗೆ ಇಲಾಖೆ ನಿಭಾಯಿಸಿದ್ರಿ. ಎಲ್ಲ ಇಲಾಖೆಗಳು ಹಿಂದೆ ವಿದ್ಯಾ ಇಲಾಖೆನಲ್ಲೂ ಇದ್ದೆ, ಹೋಮ್ ಇದ್ದೆ, ಬೆಂಗಳೂರು ಡೆವಲಪ್ಮೆಂಟ್ ಇದ್ದೆ, ಆಮೇಲೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಇದ್ದೆ. ಅದಕ್ಕೂ ಮುಂಚೆ ಸ್ಟೇಟ್ ಮಿನಿಸ್ಟರ್ ಆಗಿದ್ದೆ. ಇಂಡಸ್ಟ್ರೀಸು ಮತ್ತು APMC ಹಣಕಾಸು ರಾಜ್ಯ ಸಚಿವನು ಎಲ್ಲ ಆಗಿದ್ದೆ, ಮುಜರಾಯಿ ಆಗಿದ್ದೆ, ಟ್ರಾನ್ಸ್ಪೋರ್ಟು ಆಗಿದ್ದೆ. ಹಾಂ, ಈಗ ನಾನು ಈ ಮಂತ್ರಿ ಆಗೋದಕ್ಕೂ ಲಾಬಿ ಮಾಡಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಅಲ್ವಾ. ಪೋರ್ಟ್ಫೋಲಿಯೋಗೂ ಲಾಬಿ ಮಾಡೋಕ್ಕೆ ಹೋಗಲ್ಲ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದರೆ ನನ್ನ ಸೀನಿಯಾರಿಟಿಗೆ ತಕ್ಕನಾಗ ಯಾವುದನ್ನ ಕೊಡಿ ಅಂತ
ಕೊಡ್ಲಿ ಅಂತ ಅಷ್ಟೇ, ಕೊಡಿ ಅಂತ ಕೇಳೋಕೆ ಕಳೆದ ಹೋಗಲ್ಲ. ಬಾರಿ ನಿಮ್ಗಿದ್ದಂತ ನೀವು ಬೇಸರನೇ ಬೆಂಗಳೂರು ಅದು. ಕೇಳಿದ್ರಿ ಅಂತ ಕಳೆದ ಬಾರಿ ನಾನು ಯಾರನ್ನೂ ಕೇಳಿಲ್ಲ. ಬೇಸರನೇ ಅದು ಸರ್, ನಿಮ್ಮ ಸೀನಿಯರ್ಗೆ ಆ? ಕಳೆದ ಬಾರಿ ನಿಮ್ಮ ಸೀನಿಯರ್ಗೆ ತಕ್ಕನಾದಂತ ಹೌದು, ಇಲಾಖೆ ಅದು ಹೋದ್ ಸಲ ಅದು. ಬೇಜಾರಾಯ್ತು. So ಹಾಗಾಗಿ ಇವಾಗ ಹೋದ್ಸಲಿ ಅದು ಶಮನ ಮಾಡುವಂತ ಕೆಲಸ ನಾನು ಆಗುತ್ತಾ? ಎಂಟಲ್ಲಿ ಗೆದ್ದಿದ್ರು ಕೂಡ ಹಿಂದೆ ಲಾಸ್ಟ್ ಟೈಮು ಟ್ರಾನ್ಸ್ಪೋರ್ಟೇ ಮತ್ತೆ ಅದನ್ನು ಮೊದಲು ಮಾಡಿದ್ನಲ್ಲ 4 ವರ್ಷ 4 ತಿಂಗಳು, ಅದರಿಂದ ಮತ್ತೆ ಅದನ್ನೇ ಕೊಟ್ಟರು ಅಂತ ಬೇಸರ ಆಗಿತ್ತು ಅಷ್ಟೇ. ಈಗ ಅವಕಾಶ ಇದೆಯಲ್ಲ, ನೋಡೋಣ ಏನು ಮಾಡ್ತಾರೆ. ಎಲ್ಲ ಇಲಾಖೆನಲ್ಲೂ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅನ್ನೋ ಸಂತೃಪ್ತಿ ನನಗಿದೆ. ಅದು ಸಣ್ಣದಿರಲಿ ದೊಡ್ಡದಿರಲಿ. 93ರಲ್ಲಿ ನಾನು ಮಂತ್ರಿ ಆಗಿದ್ದು ಮೊದಲನೇ ಸಲ, ವೀರಪ್ಪ ಮೊಯ್ಲಿ ಅವರ ಮಂತ್ರಿಮಂಡಲದಲ್ಲಿ, ಆಮೇಲೆ ಎಸ್ ಎಂ ಕೃಷ್ಣ ಅವರ ಮಂತ್ರಿಮಂಡಲದಲ್ಲಿ, ಧರ್ಮಸಿಂಗ್ ಅವರು ಮಂತ್ರಿಮಂಡಲ, ಸಿದ್ದರಾಮಯ್ಯ ಅವ್ರದ್ದು 2 ಸಲ. ಯಾವ್ಯಾವ ಇಲಾಖೆ ಕೊಟ್ಟಿದ್ರೋ ಆ ಎಲ್ಲ ಇಲಾಖೆನಲ್ಲೂ ಕೂಡ ನನಗೆ ಸಮಾಧಾನ ಆಗೋ ರೀತಿ ಕೆಲಸ ಮಾಡಿ. ಅವಕಾಶ ಮೊದಲು ಪಟ್ಟಿದ್ದು ಸಿಕ್ಕಿಲ್ಲ ಅಂತ ಸ್ವಲ್ಪ ಬೇಸರ ಬಂದಿದೆ. ಎಚ್ ಕೆ ಪಾಟೀಲ್, ಲಾಡು, ದಿನೇಶ್ ಗುಂಡೂರಾವ್ರನ್ನ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತಾ ನೆಕ್ಸ್ಟ್ ಇದರಲ್ಲಿ? ಸಹಜವಾಗಿ ಬೇಸರ ಆಗಿರುತ್ತೆ. ಅಂದರೆ ಇನ್ನು ಮುಂದಕ್ಕೆ ಇನ್ನೂ 20 ಸ್ಥಾನ ಇದೆಯಲ್ಲ, ಅದನ್ನು ನೋಡಿಕೊಂಡು ಹೊಸಬರು ಹಳಬರು ಎಲ್ಲ ನೋಡಿಕೊಂಡು ಹೈಕಮಾಂಡು, ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಹಾಲಿ ಅವರೆಲ್ಲ ತೀರ್ಮಾನ ತಗೊಂಡು ಯಾವುದಕ್ಕೆ ಚರ್ಚೆ ನಡೀತಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ, ಹೋಗ್ತಾ ಇದ್ದಾರೆ. ಮುಂದೆ ನೋಡಿ. ಏನು ಮಾಹಿತಿ ಇಲ್ಲ. ಅದೆಲ್ಲ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಯಾವುದು ನಿರೀಕ್ಷೆ ಮಾಡಬಾರ್ದು, ಯಾವ್ದು ಬರುತ್ತೆ ಅದ್ರ ತಗೊಂಡು ಮುಂದೆ ಹೋಗ್ತಾ ಇರ್ಬೇಕು. ನಾನು ಎಲ್ಲೂ ಸಹ ಇಂಥದ್ದು ಮಾಡಿ ಅಂತ ಹೇಳೋದೇ ಇಲ್ಲ. ನಾನು 50 ವರ್ಷದ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಶಿಸ್ತು, ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಬಂದಿರತಕ್ಕಂಥವ್ರು, ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿರೋರು, ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಸಚಿವರಾಗಕ್ಕೆ ಭಾಳ ಜನ ಇದ್ದಾರೆ, ಪಕ್ಷದ ಅಧ್ಯಕ್ಷರಾಗಕ್ಕೆ ಭಾಳ ಕಮ್ಮಿ ಜನ ಇದ್ದಾರೆ. ಎಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೆ ಅಲ್ಲಿರ್ಬೇಕು. ಪಕ್ಷ ಭಾಳ ಮುಖ್ಯ. ಅಧ್ಯಕ್ಷರಾಗ್ತೀರಾ ಅಂತ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದು. ಚರ್ಚೆ ನಡೀತಾ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ, ಹೋಗ್ತಾ ಇದ್ದಾರೆ. ಮುಂದೆ ನೋಡಿ. ಏನು ಮಾಹಿತಿ ಇಲ್ಲ. ಅದೆಲ್ಲ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಯಾವುದು ನಿರೀಕ್ಷೆ ಮಾಡಬಾರ್ದು, ಯಾವ್ದು ಬರುತ್ತೆ ಅದ್ರ ತಗೊಂಡು ಮುಂದೆ ಹೋಗ್ತಾ ಇರ್ಬೇಕು. ನಾನು ಎಲ್ಲೂ ಸಹ ಇಂಥದ್ದು ಮಾಡಿ ಅಂತ ಹೇಳೋದೇ ಇಲ್ಲ. ನಾನು 50 ವರ್ಷದ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಶಿಸ್ತು, ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಬಂದಿರತಕ್ಕಂಥವ್ರು, ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿರೋರು, ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಸಚಿವರಾಗ